ಒಂದು ದುಃಖದ ಕತೆ. ಒಬ್ಬ ಗೆಳತಿ ತನ್ನ ಗೆಳೆಯನಿಗೆ ಒಂದು ದಿನ ತಾನಿಲ್ಲದೆ ಬದುಕಲು ಸವಾಲು ಹಾಕಿದಳು. ಯಾವುದೇ ಸಂಭಾಷಣೆ ಇರಲಿಲ್ಲ ಮತ್ತು ಅವನು ಇದನ್ನು ದಾಟಿದರೆ ಅವಳು ಅವನನ್ನು ಶಾಶ್ವತವಾಗಿ ಪ್ರೀತಿಸುತ್ತಾಳೆ ಎಂದು ಹೇಳಿದಳು. ಗೆಳೆಯ ಒಪ್ಪಿಕೊಂಡನು. ತನ್ನ ಗೆಳತಿ ಕ್ಯಾನ್ಸರ್ನಿಂದ ಸಾಯುತ್ತಿರುವ ಕಾರಣ ಕೇವಲ 24 ಗಂಟೆಗಳು ಮಾತ್ರ ಉಳಿದಿತ್ತು. ಅವನು ಇಡೀ ದಿನ ತನ್ನ ಗೆಳತಿಗೆ ಸಂದೇಶ ಕಳುಹಿಸಲಿಲ್ಲ ಅಥವಾ ಕರೆ ಮಾಡಲಿಲ್ಲ. ಒಂದು ದಿನದ ನಂತರ ಅವನು ಉತ್ಸಾಹದಿಂದ ತನ್ನ ಗೆಳತಿಯ ಬಳಿ ಹೋಗಿ, ನಾನು ಅದನ್ನು ಮಾಡಿದೆ ಮಗು ಎಂದು ಹೇಳಿದನು. ಆದರೆ ತನ್ನ ಗೆಳತಿ ಶವಪೆಟ್ಟಿಗೆಯಲ್ಲಿ ಮಲಗಿರುವುದನ್ನು ನೋಡಿದಾಗ ಅವನು ಕಣ್ಣೀರು ಹಾಕಿದನು ಮತ್ತು ಅದರ ಮೇಲೆ ಒಂದು ಟಿಪ್ಪಣಿ ಇತ್ತು, ನೀನು ಅದನ್ನು ಮಾಡಿದೆ, ಈಗ ಪ್ರತಿದಿನ ಅದನ್ನೇ ಮಾಡು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ.